ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸಲಾಗುತ್ತೆ. ಅಂದರೆ ರಾಜ್ಯ ಸರ್ಕಾರ ಈಗ ಆಕ್ಷನ್ ಮೋಡ್ಗೆ ಬರ್ತಾ ಇದೆ. ಇಂದಿನ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಭೆ ನಡೆಸುವಂತಹ ಅಥಾರಿಟಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಮುಡಾ ಹಗರಣದ ವಿರುದ್ಧ ರಣತಂತ್ರ ರೂಪಿಸುವ ಬಗ್ಗೆ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಸಂಪುಟ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ರೆಸಲ್ಯೂಷನ್ ಪಾಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಏನೆಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಈಗಾಗಲೇ ನಾವು ಬೇರೆ ಬೇರೆ ರಾಜ್ಯದಲ್ಲಿ ನೋಡ್ತಾ ಇದ್ವಿ, ಒಂದೇ ರೀತಿಯಾದಂತಹ ಸ್ಕ್ರಿಪ್ಟು, ಅದೇ ರೀತಿಯಾಗಿ ಎಲ್ಲೋ ಒಂದೆಡೆ ರಾಜ್ಯಪಾಲರು ಕೈಗೊಂಬೆ ಆಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಈಗಾಗಲೇ ಸಚಿವರು ಆರೋಪವನ್ನು ಮಾಡ್ತಾ ಇದ್ರು. ಈಗ ಇದೆಲ್ಲದಕ್ಕೂ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಏನಾದರೂ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ನಿರ್ಧಾರ ಆಯಿತು, ಅದೇ ರೀತಿಯಾಗಿ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗಬಹುದು, ಏನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬಹುದು ಅಂತ? ಸಂತೋಷ್, ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗಾಗಲೇ ಮುಗ್ದಿರೋಂಥದ್ದು. ಎಲ್ಲ ಸಚಿವರು ಕ್ಯಾಬಿನೆಟ್ ಕಡೆ ವಿಧಾನಸೌಧಕ್ಕೆ ಹೊರಟಿರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕಳಿಸಿರುವಂಥ ಒಂದು ನೋಟಿಸ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬಹುತೇಕ ಎಲ್ಲ ಸಚಿವರು ಕೂಡ ಭಾಗಿಯಾಗಿದ್ದರು. ಸಿಎಂ ಜೊತೆ ಚರ್ಚೆಯನ್ನು ಮಾಡಿದ್ರು. ಅಂದರೆ ಮುಂದೆ ಯಾವ ರೀತಿ ಒಂದು ಕಾನೂನಾತ್ಮಕ ಹೋರಾಟ ಮಾಡಬೇಕು, ಜೊತೆಗೆ ರಾಜ್ಯಪಾಲರು ಕಳಿಸಿರುವಂತಹ ಒಂದು ನೋಟಿಸ್ಗೆ ಯಾವ ರೀತಿ ಒಂದು ಉತ್ತರ ಕೊಡಬೇಕು ಎಂಬ ನಿರ್ಧಾರವನ್ನ ಮಾಡಿಕೊಂಡಂತಹ ಸಚಿವ ಸಂಪುಟ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಈಗ ಒಮ್ಮತವಾದಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಅಂದ್ರೆ ರಾಜ್ಯಪಾಲರು ಕಳಿಸಿರುವಂತಹ ಒಂದು ನೋಟಿಸನ್ನ ನಿರ್ಣಾಯಕ ವಾಪಸ್ ಕಳಿಸಬೇಕು. ಇದನ್ನ ಯಾವ ಆಧಾರದ ಮೇಲೆ ಕಳಿಸಿದ್ದೀರಾ, ಯಾವ ಒಂದು ಅಂಶವನ್ನ ಇಟ್ಟುಕೊಂಡು, ಯಾವ ಒಂದು ಆರೋಪವನ್ನು ಇಟ್ಟುಕೊಂಡು ಇದನ್ನ ನೀವು ಕಳಿಸಿದ್ದೀರಾ, ನೋಟಿಸ್ ಕೊಟ್ಟಿದ್ದೀರಾ ಎಂಬ ವಿರುದ್ಧ ನಿರ್ಣಯವನ್ನ ಪಾಸ್ ಮಾಡೋದಕ್ಕೆ, ಅಂದ್ರೆ ಇವತ್ತು ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡೋದಕ್ಕೆ ಈಗಾಗಲೇ ಸಚಿವ ಸಂಪುಟ ಸಚಿವರು ಎಲ್ಲರೂ ಕೂಡ ಒಂದೇ ಒಮ್ಮತದಿಂದ ಒಪ್ಕೊಂಡಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ಆರೋಪಗಳನ್ನ ವಿಪಕ್ಷಗಳು ಮಾಡ್ತಾ ಇದ್ದಾರೆ. ಆದ್ರೆ ಯಾವ ಆಧಾರವನ್ನ ಇಟ್ಟುಕೊಂಡು ರಾಜ್ಯಪಾಲರು ಈ ರೀತಿಯ ಕ್ರಮವನ್ನ ಕೈಗೊಳ್ಳರು. ಹಾಗಾಗಿ ಇವರ ಆ ನಿರ್ಣಯಕ್ಕೆ ಸಂಬಂಧಪಟ್ಟ, ಅಂದ್ರೆ ನೋಟಿಸ್ಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಒಮ್ಮತವಾದಂತಹ ಒಂದು ನಿರ್ಣಯ ತೆಗೆದುಕೊಂಡು ಕ್ಯಾಬಿನೆಟ್ ನಲ್ಲಿ ಈ ನೋಟಿಸ್ಗೆ ನಾವು ತಿರಸ್ಕಾರ ಮಾಡೋದು ಅಥವಾ ನಿರ್ಣಯನ ಪಾಸ್ ಮಾಡೋದು ಅನ್ನೋ ಲೆಕ್ಕಾಚಾರವನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಮುಂದೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕಾ, ಅಂದ್ರೆ ಈಗ ರಾಜ್ಯಪಾಲರು ಏನೋ ಸಚಿವ ಸಂಪುಟದಲ್ಲಿ ಆಗಂತಹ ನಿರ್ಣಯಗಳನ್ನ ಬಿಟ್ಟು ತಮ್ಮ ಅಧಿಕಾರವನ್ನು ಉಪಯೋಗಿಸಿ, ಸಾಂವಿಧಾನಿಕ ಅಧಿಕಾರವನ್ನು ಉಪಯೋಗಿಸಿ ಮುಂದೆ ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ಕಾನೂನಾತ್ಮಕ ಒಂದು ಹೋರಾಟ ಮಾಡಬೇಕು ಎಂಬ ಲೆಕ್ಕಾಚಾರಗಳನ್ನ ಈಗಾಗಲೇ ಆ ಎಲ್ಲಾ ಸಚಿವ ಸಂಪುಟರು ಕೂಡ, ಸಿಎಂ ಸೇರಿದಂತೆ ಎಲ್ಲರೂ ಕೂಡ ನಿರ್ಣಯ ಮಾಡಿರುವಂತದ್ದು. ಹಾಗಾಗಿ ಮುಂದಿನ ಕಾನೂನು ಕ್ರಮ ಯಾವ ರೀತಿ ಒಂದು ಎಲ್.ಎನ್. ಸ್ವಾಮಿ, ನಿಮ್ಮನ್ನ ಮತ್ತೆ ಮಾತನಾಡಿಸುವಂತ ಕೆಲಸ ಮಾಡ್ತೀವಿ. ಅದು ಗೊತ್ತಿರೋ ವಿಚಾರ, ಯಾರ ಜೊತೆನಲ್ಲೂ ಇಲ್ಲಿವರೆಗೆ ಸದಾ ಫ್ರೆಂಡ್ಶಿಪ್ ಉಳಿದಿಲ್ಲ. ಬಟ್ ಅವ್ರ ಡಿಸಿಷನ್ ನಾವು ಯಾಕೆ ಮಧ್ಯ ಭಯ ಹಾಕೋ ಅವಶ್ಯಕತೆ ಏನಿಲ್ಲ. ಕುಮಾರಸ್ವಾಮಿಯವರು BJPಯವರು ಹೊಂದಾಣಿಕೆ ಮತ್ತು ಇಬ್ಬರು ಒಟ್ಟಿಗೆ ಹೋಗ್ತಕ್ಕಂಥದ್ದು ಅವರು ಬಿಟ್ಟು ವಿಚಾರ. ನಮ್ಮ ತೀರ್ಮಾನ ನಮ್ಮ ಪಕ್ಷ ತಗೊಳುತ್ತೆ. ಬಟ್ ಅವ್ರ ಪಾದಯಾತ್ರೆ ಮಾಡಿದಾಗ ತಾನೇ ನಾವು ಪಾದಯಾತ್ರೆ ಅವ್ರೇನು ಡಿಸಿಷನ್ ತಗೊಳ್ಳಿ. ಈಗ ಗವರ್ನರ್ ಹತ್ರ ರಾಜಕಾರಣ ಅಂದ್ರೆ ಅದಾಯ್ತು, ಮಧ್ಯಾಹ್ನ ಆಫ್ಟರ್ ಕ್ಯಾಬಿನೆಟ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ. ಸರಿ, ಅದನ್ನ ಇಲ್ಲೇ ಹೇಳಿದ್ರೆ ನಾನು ಕ್ಯಾಬಿನೆಟಲ್ಲಿ ಯಾಕೆ ಮಾಡ್ಬೇಕು? ಹಂಗಾರೆ ಇಲ್ಲೇ ಮಾಡ್ಬೋದಾಯ್ತಲ್ಲ. ಕ್ಯಾಬಿನೆಟ್ ಆದಮೇಲೆ ಪ್ರೆಸ್ ಬ್ರೀಫ್ ಮಾಡ್ತಾರೆ. DCM, ಲಾ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರ್ಸು ಬ್ರೀಫ್ ಮಾಡ್ತಾರೆ. ತಗೊಂಡ್ಮೇಲೆ ಹೇಳ್ತಾರೆ ಎಂದೆ. ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದಾದ್ಮೇಲೆ ಹೇಳ್ತಾರೆ. ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ಬ್ರೀಫ್ ಮಾಡ್ತೀವಿ ಅಂತ ಬ್ರೀಫ್ ಮಾಡಲ್ಲ ಅಂದ್ರೆ ತಪ್ಪು ಮಾಡ್ತೀವಿ. ಎಲ್.ಎನ್. ಸ್ವಾಮಿ, ನಾವು ಈಗಾಗಲೇ ಚಲುವರಾಯಸ್ವಾಮಿ ಅವರ ಮಾತುಗಳನ್ನು ಕೇಳ್ತಾ ಇದ್ವಿ. ಎಲ್ಲೋ ಒಂದೆಡೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಪಾದಯಾತ್ರೆಗೆ ಏನು ವಿಷಯನೇ ಇಲ್ಲ, ಏನು ವಿಷಯ ಇಲ್ಲದೆ ಇವತ್ತು ವ್ಯರ್ಥವಾಗಿ ಅವರು ಪಾದಯಾತ್ರೆ ಮಾಡಿ ದೊಂಬರಾಟ ಮಾಡಬೇಕು ಅಂತ ಹೊರಟಿದ್ರು. ಈಗ ಆ ಪಾದಯಾತ್ರೆ ಫೇಲ್ ಆಗಿದೆ. ಸರ್, ಈಗ ರಾಜ್ಯಪಾಲರು ಒಂದು ಹಿಂದಿನ ಭಾಗದಿಂದ ರಾಜಕಾರಣ ಮಾಡಕ್ಕೆ
ಕೇಂದ್ರ ಸರ್ಕಾರ ಏನೋ ಪ್ರಯತ್ನ ಮಾಡ್ತಾ ಇದೆ ಸರ್. 100% ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬೀಳಿಸಲು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ. ನಾವು ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀವಿ. ಆಗುತ್ತೆ, ಈಗ ನಿರ್ಣಯ ಆಗುತ್ತೆ, ಸಚಿವ ಸಂಪುಟದಲ್ಲಿ ಕೈಗೊಳ್ತೇವೆ. ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಸರ್. ಬಿಜೆಪಿಗೆ ಬೆಂಬಲ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್ ಅವ್ರ ಪಾರ್ಟಿಯವ್ರದ್ದು. ನಾವು ಅವ್ರ ಪಾರ್ಟಿ ವಿಚಾರಕ್ಕೆ ಇಂಟರ್ಫಿಯರ್ ಆಗಲ್ಲ. ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಬಿಜೆಪಿಯವರಾಗಲಿ ಅವ್ರವ್ರ ಪಕ್ಷದ ರಾಜಕಾರಣ ಅವ್ರವ್ರು ಮಾಡ್ತಾರೆ. ಅಲ್ಲ, ಈಗ ಅವರಿಂದ ಒಂದು 10 ಸೀಟ್ ಗೆದ್ದವ್ರೆ ಬಿಜೆಪಿಯವರು, 2 ದಳ ಗೆದ್ದವ್ರೆ, ಇನ್ನು 7 ಬೇರೆ ಅವರ ಸಹಕಾರದಿಂದ ಗೆದ್ದವ್ರೆ. ಅವ್ರ ಎಕ್ಸಿಸ್ಟೆನ್ಸು ಮೈಸೂರಲ್ಲಿ ಅವ್ರ ಜನ, ಮಂಡ್ಯದಲ್ಲಿ ಅವ್ರ ಜನ, ಬೆಂಗಳೂರು ರೂರಲ್ಲಿ ಅವ್ರ ಜನ. ಇಲ್ಲಿ ಬಿಜೆಪಿಯವರು ಟಮಟೆ ಹೊಡ್ಕೊಂಡು ಅವ್ರ ಲೀಡರ್ಶಿಪ್ ತಗೊಂಡು ಹೋಗೋದ್ರೆ, ಇನ್ನು ಒಂದು ಅವ್ರು ಮರ್ಜ್ ಮಾಡ್ಕೊಳ್ಳೋದಾದ್ರೆ ಓಕೆ ಫೈನ್, ದಳ ಬಿಜೆಪಿ ಮರ್ಜ್ ಮಾಡೋದಾದ್ರೆ ಇದನ್ನೇನು ಬೇಕಾದ್ರೆ ಮಾಡ್ಬೋದು. ಅವ್ರ ಎಕ್ಸಿಸ್ಟೆನ್ಸು, ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು, ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು. ನಾನು ಅನ್ಕೊಂಡಿರೋದು ಇದು, ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ. ಅದಕ್ಕೇನೋ ನಡೀತಾ ಇದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ರು. ಪೆನ್ ಡ್ರೈವ್ ನೀವು ಹಂಚಿದ್ರಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು. ಈಗ ಪ್ರೀತಮ್ ಗೌಡ್ರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಈಗ ಅದೆಲ್ಲ ಈಗ ಬೇಡ, ಅದೆಲ್ಲ ಆಮೇಲೆ ನೆಕ್ಸ್ಟು. ಈಗ ನೀವು ಫಸ್ಟು ಪಾದಯಾತ್ರೆ ವಿಚಾರ, ಯಾಕೆಂದರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೋಬೇಕಲ್ಲ. ಪಾದಯಾತ್ರೆ ಕೌಂಟ್ರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ 30 ಸ್ಕ್ಯಾಂಡಲ್ಸ್ ಇದೆ. ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲೇ ಪಾದಯಾತ್ರೆ ರಿಪೋರ್ಟ್ ಇಟ್ಕೊಂಡು ನಾವು ಮಾಡಲ್ಲ. ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ. ಅದನ್ನು ಡೀಟೇಲ್ ಪ್ಲ್ಯಾನ್ ಅವ್ರದ್ದು ಬಂದ್ಬಿಡ್ಲಿ ಈಚೆಗೆ, ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕೋ ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ. ನೀವು ಇದನ್ನು ಕೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ. ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ. ಸೊ ಅವ್ರದ್ದು ಅನೌನ್ಸ್ ಮಾಡಲಿ, ಆಮೇಲೆ ನಮ್ದು ಅನೌನ್ಸ್ ಮಾಡ್ತೀವಿ. ಆಮೇಲೆ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ ಇನ್ನು ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇರುವಂಥದ್ದನ್ನ ಕೇಳ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಕಾಂಗ್ರೆಸ್ ನಾಯಕರು ಈಗಾಗಲೇ ಮಾತನಾಡ್ತಾ ಇದ್ರು, DCM DK ಶಿವಕುಮಾರ್ ಆದಿಯಾಗಿ ಹೇಳ್ತಾ ಇದ್ರು, ಅವ್ರೇನು ಪಾದಯಾತ್ರೆ ಮಾಡ್ತಾರೆ ಮಾಡಲಿ, ನಾವೇನು ಮಾಡಬೇಕಾಗಿದೆ ನಾವು ಕೂಡ ಮಾಡ್ತೀವಿ, ಅಂದರೆ ನಾವು ಕೂಡ ಪಾದಯಾತ್ರೆ ಮಾಡ್ತೀವಿ ಅನ್ನುವಂತಹ ಒಂದು ಪರೋಕ್ಷ ಸಂದೇಶ. ಮತ್ತೊಂದೆಡೆಯಲ್ಲಿ ಎಲ್ಲೋ ಒಂದೆಡೆ ರೆಸೊಲ್ಯೂಷನ್ ಏನಾದರೂ ಪಾಸ್ ಆಗುತ್ತಾ ಅನ್ನುವಂತಹ ರೀತಿಯಲ್ಲೂ ಕೂಡ ಅವರು ಮಾತನಾಡಿದ್ದಾರೆ. ಏನಾಗಬಹುದು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ, ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಸಂತೋಷ್, ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ಎಲ್ಲವೂ ಕೂಡ ನಿರ್ಣಯ ಆಗಿದೆ. ಅಂದರೆ ರಾಜ್ಯಪಾಲರು ಕೊಟ್ಟಿರುವಂಥ ಒಂದು ನೋಟಿಸು ಕಾನೂನಾತ್ಮಕವಾಗಿ ಇಲ್ಲ, ಜೊತೆಗೆ ಅನುಸರಿಸುವಂಥ ಮಾರ್ಗಗಳ ಕೊಟ್ಟು ಈ ನೋಟಿಸನ್ನು ಕೊಟ್ಟಿಲ್ಲ. ಹಾಗಾಗಿ ಇದನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಎಂಬ ನಿರ್ಣಯಕ್ಕೆ ಈಗಾಗಲೇ ಬರಲಾಗಿದೆ. ಹಾಗಾಗಿ ಇವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಅವರ ನೋಟಿಸ್ಗೆ ಸಂಬಂಧಪಟ್ಟಂತೆ ಒಮ್ಮತವಾದ ನಿರ್ಣಯವನ್ನು ಪಾಸ್ ಮಾಡುವ ಎಲ್ಲ ಸಾಧ್ಯತೆಗಳು ದಿಟ್ಟವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಈಗ ರಾಜ್ಯಪಾಲರು ಮೂಢ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ CMಗೆ ಕೊಟ್ಟಿರುವಂಥ ನೋಟಿಸ್ಗೆ ಯಾವ ರೀತಿ ಒಂದು ಉತ್ತರ ಕೊಡಬೇಕು, ಅದು ಕಾನೂನಾತ್ಮಕವಾಗಿ ಕೊಡಬೇಕು. ಜೊತೆಗೆ ಸಭೆಯಲ್ಲಿ ಒಂದಿಷ್ಟು ಮುಖ್ಯವಾದ ಅಂಶಗಳು ಕೂಡ ಚರ್ಚೆ ಆಗಿರುವಂಥದ್ದು. ಅಂದರೆ ಕಾಂಗ್ರೆಸ್ ಇತರ ಬೇರೆ ಕಾಂಗ್ರೆಸ್ ಇರುವಂತಹ ಒಂದು ರಾಜ್ಯಗಳಲ್ಲಾಗ್ಬೋದು ಅಥವಾ ಬೇರೆ ಸರ್ಕಾರಗಳು, ಬಿಜೆಪಿಯೇತರ ಇರುವಂತಹ ಒಂದು ಸರ್ಕಾರಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಇದೇ ರೀತಿ ರಾಜ್ಯಪಾಲರನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಒಂದು ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದು ಇಲ್ಲೂ ಕರ್ನಾಟಕದಲ್ಲೂ ಕೂಡ ಆಗಿದೆ. ಹಾಗಾಗಿ ಇದನ್ನು ನಾವು ಯಾವ ರೀತಿ ಒಂದು ಕಾನೂನಾತ್ಮಕ ಹೋಗಿ ಹೋರಾಟ ಮಾಡಬೇಕು ಎಂಬ ಲೆಕ್ಕಾಚಾರವನ್ನು ಇಟ್ಕೊಂಡು ಇವತ್ತು ಒಮ್ಮತವಾದಂಥ ಒಂದು ನಿರ್ಣಯಕ್ಕೆ ಬಂದಿರುವಂಥದ್ದು. ಅಂದರೆ ಈಗ ಕೊಟ್ಟಿರುವಂತಹ ನೋಟಿಸ್ಗೆ ಸಂಬಂಧಪಟ್ಟಂತೆ ಇದು ಸಮರ್ಪಕವಾಗಿಲ್ಲ, ಕಾನೂನಾತ್ಮಕವಾಗಿಲ್ಲ ಎಂಬ ವಿಚಾರವನ್ನು ಇಟ್ಕೊಂಡು ಸಾರಾಸಗಟವಾಗಿ ಇವತ್ತು ನಿರ್ಣಯವನ್ನು ಪಾಸ್ ಮಾಡಿ, ಅಂದರೆ ನೋಟಿಸ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಒಂದು ನಿರ್ಣಯಕ್ಕೆ, ನೋಟಿಸ್ಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಪಾಸ್ ಮಾಡುವುದು ಇವತ್ತು ಕ್ಯಾಬಿನೆಟ್ ಬಹುತೇಕ ಫಿಕ್ಸ್ ಆಗಿರೋದು. ಓಕೆ, ಧನ್ಯವಾದಗಳು ಎಲ್.ಎನ್. ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಆಗ ಅವ್ರು ಕೊಡಬೇಕಾಗಿತ್ತು, ಸ್ಟಾಕ್ ಇತ್ತು, ಅಧಿಕಾರಿಗಳು ಬರೆದ್ರು ಅಕ್ಕಿ ಕೊಡ್ತೀವಿ ಅಂತ. ತದನಂತರ ಸರ್ಕಾರ ಏನು ತೀರ್ಮಾನ ಮಾಡ್ತೀವಿ, ಕೊಡೋಕ್ಕಾಗಲ್ಲ ಅಂತ. ಆಲ್ ರೈಟ್, ಕೊಡೋಕ್ಕೆ ತಯಾರಿದ್ದಾರೆ. ನಾನು ಕೂಡ ನೆಕ್ಸ್ಟ್ ವೀಕ್ ಹೋಗ್ತೀನಿ, ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಆಗ್ತೀನಿ. ನಮಗೆ ಅವಶ್ಯಕತೆ ಇರುವಂಥ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೀನಿ.
ಇನ್ನು ಇವತ್ತಿನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತಾ ಇದ್ದಂತೆ CM ಸಿದ್ದರಾಮಯ್ಯ DCM DK ಶಿವಕುಮಾರ್ಗೆ ಈ ಒಂದು ಸಂಪುಟ ಸಭೆಯ ನೇತೃತ್ವವನ್ನು ವಹಿಸಿ ಈ ಒಂದು ಸಭೆಗೆ ಅವರು ಗೈರಾಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತಾ ಇದ್ದಂತೆ ರಾಜ್ಯ ಸರ್ಕಾರ ಆ್ಯಕ್ಷನ್ ಮೋಡ್ಗೆ ಬರ್ತಾ ಇದೆ. ಹೀಗಾಗಿ ಇದೆಲ್ಲವನ್ನು ನೋಡ್ತಾ ಹೋಗೋದಾದರೆ, ಇದೆಲ್ಲವನ್ನು ನೋಡ್ತಾ ಇದ್ದಾಗ ಎಲ್ಲೋ ಒಂದೆಡೆಯಲ್ಲಿ ದೆಹಲಿಯಲ್ಲಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಮುಂದಾಯಿತು ಕೇಂದ್ರ, ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ CMಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಲಾಯಿತು, ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಎದುರಾಗಬಾರ್ದು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಒತ್ತಡದಲ್ಲಿ ಕೆಲಸ ಮಾಡಬಾರ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಆ್ಯಕ್ಷನ್ ಮೋಡ್ಗೆ ಬರ್ತಾ ಇರುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಣಯ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಈಗಾಗಲೇ ಎಲ್ಲ ಚರ್ಚೆಯಾಗಿದೆ. ಹೀಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರಕ್ಕೆ ಬರುತ್ತೆ ರಾಜ್ಯ ಸರ್ಕಾರ, ಇನ್ನು ಅದೇ ರೀತಿಯಾಗಿ ಪಾದಯಾತ್ರೆ ಕೂಡ ಮಾಡೋದಕ್ಕೆ ಅಂತ BJP ಮುಂದಾಗ್ತಾ ಇತ್ತು, ತಯಾರಿಯಲ್ಲೂ ಕೂಡ BJP ಇದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿ ಈ ಒಂದು ವಿಷಯವನ್ನು ಜನರ ಅಧಿಕಾರಿಗಳು ಬರೆದ್ರು ಅಕ್ಕಿ ಕೊಡ್ತೀವಿ ಅಂತ, ತದನಂತರ ಸರ್ಕಾರ ಏನು ತೀರ್ಮಾನ ಮಾಡ್ತೀವಿ ಕೊಡೋಕ್ಕಾಗಲ್ಲ ಅಂತ. ಆಲ್ ರೈಟ್, ಕೊಡೋಕ್ಕೆ ತಯಾರಿದ್ದಾರೆ. ನಾನು ಕೂಡ ನೆಕ್ಸ್ಟ್ ವೀಕ್ ಹೋಗ್ತೀನಿ, ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಆಗ್ತೀನಿ.